ನಮಸ್ಕಾರ ರೀ ಎಲ್ರಿಗೂ. ಇವತ್ತು ನಾವು ನಿಮಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತಹ ಒಂದು ರೀತಿಯ ಪಲ್ಯನ ಮಾಡಿ ತೋರಿಸಾತೀವಿ ರೀ. ಇದಕ್ಕೆ ಹಿಂಡಿ ಪಲ್ಯ ಅಂತಲೂ ಕರೀತಾರೆ, ಸಬ್ಬಸ್ಗೆ ಸೊಪ್ಪಿನ ಹೆಸರು ಕಾಳು ಪಲ್ಯ ಅಂತಲೂ ಕರೀತಾರೆ. ಸೊ ಇದಕ್ಕೆ ನಾವು ಇಲ್ಲಿ ಒಂದು ಅರ್ಧ ಕಪ್ ಅಷ್ಟು ಹೆಸರು ಕಾಳನ್ನು ತೊಗೊಂಡು ಸ್ವಲ್ಪ ನೆನೆಸಿ ಅದನ್ನು ಕುದಿಸಿ ಇಟ್ಕೊಂಡಾತೀವಿ ನೋಡ್ರಿ. ಡೈರೆಕ್ಟೂ ಕುದಿಸಿದ್ರೆ ಏನಾಗಂಗಿಲ್ಲ. ಇಲ್ಲಿ ಒಂದು ಅರ್ಧ ಕಪ್ ಅಷ್ಟು ಹೆಸರು ಕಾಳನ್ನು ನಾವು ಕುದಿಸಿ ತೆಗೆದ ಇಟ್ಕೊಂಡಿವಿ ನೋಡ್ರಿ. ಈ ಥರ ಚಾನ್ಗಿ ಒಳಗೆ ಹಾಕಿ ಸೋಸಿ ಇಟ್ಕೋಬೇಕು, ನೀರೆಲ್ಲ ತೆಗೆದ. ಆಮೇಲೆ ಇಲ್ಲಿ ನಾವು ಒಂದು 2 ಕಟ್ಟಷ್ಟು ಸಬ್ಬಸ್ಗೆ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿವು. ಅದನ್ನು ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ಒಂದು ಪಾತ್ರೆ ಒಳಗೆ ಎಣ್ಣೆ ಕಾಯಕ್ಕೆ ಇಟ್ಕೊರಿ. ಅದ್ರೊಳಗೆ ಸ್ವಲ್ಪ ಜೀರಿಗೆಯನ್ನು ಹಾಕೋರಿ. ಆಮೇಲೆ ಈರುಳ್ಳಿಯನ್ನು ಕಟ್ ಮಾಡಿ ಹಾಕೋಬೇಕ್ರಿ. ಈ ಉಳ್ಳಾಗಡ್ಡಿ ಸ್ವಲ್ಪ ಚೆಂದಂಗಿ ಫ್ರೈ ಆಗ್ಬೇಕ್ರಿ. ತನ ನಾವು ಇದನ್ನು ಸ್ವಲ್ಪ ತಿರುಗಾಡಿದ ಆದಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕೊಳಕತ್ತೀವಿ ನೋಡ್ರಿ. ಬೆಳ್ಳುಳ್ಳಿನೂ ಇದ್ರೊಳಗೆ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕಾಕತ್ರಿ. ಸ್ವಲ್ಪ ಹಸಿ ವಾಸನೆವಾದ್ರೆ ಸಾಕು. ಆಮೇಲೆ ಇದಕ್ಕೆ ಸ್ವಲ್ಪ ನಾವು ಒಂದು ಅರ್ಧ ಟೊಮೆಟೊನ ಸೇರಿಸ್ಕೊಳತ್ತೀವಿ. ಟೊಮೆಟೊ ಬೇಡ ಅಂದ್ರೆ ನಡಿತೈತಿ, ಆದ್ರೂ ಹಾಕೊಂಡ್ರೆ ಪಲ್ಯ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ. ಈಗ ಅದಕ್ಕೆ ನಾವು ಹಸಿ ಮೆಣಸಿನ್ಕಾಯಿ ಒಳಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಕುಟ್ಟಿಟ್ಕೊಂಡಿದ್ದೀವಿ ರೀ. ಕಾರು ಕಲ್ದಾಗ ನಾವು ಇದನ್ನ ಚೆಂದಂಗೆ ಕುಟ್ಟಿಟ್ಕೊಂಡಿದ್ದು, ಇಲ್ಲ ನೀವು ಮಿಕ್ಸರ್ ಜಾರ್ದಾಗ ಹಾಕಿ ಗ್ರೈಂಡ್ ಮಾಡಿಟ್ಕೊಂಡ್ರು ನಡಿತೈತಿ. ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳಕತ್ತೀವಿ. ಅರಿಶಿನ ಪುಡಿನೂ ಸೇರಿಸಿ ಚೆಂದಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಪಲ್ಯ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತೆ ರೀ. ಈಗೇನು ನಿಮಗೆ ಇಷ್ಟುಕೊಂಡು ಈ ಸಬ್ಬಸ್ಗೆ ಪಲ್ಯ ಕಾಣಿಸಾಕತ್ತೈತ್ರಲ್ಲ, ಇದು ಕರಿಗಿ ಭಾಳ ಅಂದ್ರೆ ಭಾಳ ಇಟ ಅನ್ನಿಸ್ತೈತಿ. ಪಲ್ಯ ಅನ್ನತ್ತಾಳ ಅಂದ್ಕೊಳ್ತಿರ್ಬೋದು ರೀ ನೀವು. ನಮ್ಮ ಉತ್ತರ ಕರ್ನಾಟಕದ ಆಡು ಭಾಷೆ ಒಳಗೆ ಈ ಸೊಪ್ಪಿಗೆ ಪಲ್ಯ ಅಂತಲೇ ಕರಿತೀವಿ ನಾವು. ಈಗ ಇದನ್ನು ಎಲ್ಲ ಹಾಕಿ ಮತ್ತು ನಾವು ಚೆಂದಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ಬೋದು ನೀವು ಪಲ್ಯ ಅದ ಎಷ್ಟುಕೊನಿತ್ತು, ಈಗ ಕರಿಗೆ ಎಷ್ಟಾಯ್ತು ಅಂಥೇಳಿ. ಸೊ ಅದಕ್ಕೆ ನಾವು ಮೊದಲ ಉಪ್ಪು ಹಾಕೋಕೆ ಹೋಗ್ಬಾರ್ದು ರೀ, ಆಮೇಲೆ ಉಪ್ಪು ಹಾಕ್ಬೇಕ್ರಿ. ಈಗ ಅದಕ್ಕೆ ಕುದಿಸಿಟ್ಟಂತಹ ಹೆಸರು ಕಾಳನ್ನು ಸೇರಿಸ್ಕೊಳತ್ತೀವಿ. ಮತ್ತು ನಾವು ಆಗಲೇ ಏನು ಖಾರ ಕೊಟ್ಟಿಟ್ಕೊಂಡಿದ್ರಲ್ಲ ಅದ್ರೊಳಗೂ ಸ್ವಲ್ಪ ಉಪ್ಪಿತ್ತು. ಸೊ ಅದಕ್ಕೆ ನಾವು ಇನ್ನೂ ತನಕ ಇದ್ರೊಳಗೆ ಉಪ್ಪನ್ನು ಸೇರಿಸಿಲ್ಲ. ಪಲ್ಯ ಪೂರ್ತಿ ಕರಗಿದ ಆದಮೇಲೆ ನಾವು ಇದಕ್ಕೆ ಉಪ್ಪು ಹಾಕೋಬೇಕ್ರಿ. ಅಂದ್ರೆ ಗೊತ್ತಾಗ್ತೈತಿ ನಾವು ಮೊದಲು ಹಾಕಿಬಿಟ್ಟಿದ್ದು ಪಲ್ಯ ಭಾಳ ಐತೆ ಅಂಥೇಳಿ. ಅಂದ್ರೆ ಉಪ್ಪು ಸ್ವಲ್ಪ ಜಾಸ್ತಿ ಆಗ್ತೈತಿ. ಈಗ ಅದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳಕತ್ತೀವಿ ನೋಡಿರಿ. ಸೇರಿಸಿ ಮತ್ತು ಇದನ್ನು ಎಲ್ಲನೂ ಹೊಂದ್ಕೊಳ್ಳೋಂಗೆ ಚೆಂದಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಹಿಂಡಿ ಪಲ್ಯನ ನೀವು ಚಪಾತಿ ರೊಟ್ಟಿ ಜೊತೆ ತಿಂದ್ರೆ ತಿಳ್ಕೊರಿ, ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ. ಈಗ ಸ್ವಲ್ಪ ಅದನ್ನು ಮುಚ್ಚಿ ಬೇಯಾಕ್ಬಿಡೋನು. ಒಂದು ಸ್ವಲ್ಪ 1-2-3 ನಿಮಿಷ ಬಿಟ್ರೆ ಸಾಕು. ಚೆಂದಂಗಿ ಬೇಯಿಂದ ರೆಡಿ ಆಗ್ತೈತಿ ನೋಡಿರಿ. ನೋಡ್ಬೋದು, ನೋಡ್ರಣ ಮಸ್ತ್ ಅನ್ಸತೈತಿ ಈ ಪಲ್ಯ. ಹಂಗೆ ನಾನು ಹೇಳಿದ್ರಲ್ಲ, ಜೋಳದ ರೊಟ್ಟಿ ಮತ್ತು ಯಾವ ಬೇಕಾದ ರೊಟ್ಟಿ ಜೊತೆನೂ ಇದು ನಿಮಗೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ. ಹಂಗಾರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತನು. ಇಲ್ಲಿ ನೋಡ್ಬೋದು ರೀ ನೀವು, ನಾವು ಬೌಲ್ದಾಗ ಇದನ್ನು ಸರ್ವ್ ಮಾಡಿ ತೋರ್ಸಾತೀವಿ ನಿಮಗೆ. ಅಷ್ಟು ಚಂದ ಕಾಣಿಸತೈತಿ ಈ ಪಲ್ಯ. ನೀವು ಚಪಾತಿ ರೊಟ್ಟಿ ಜೊತೆ ಈ ರೆಸಿಪಿನ ಟ್ರೈ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.